ಮಕರ ರಾಶಿಯ ಸ್ನೇಹಿತರೆ, ಜೈ ಮಾತಾಜಿ, ಹರ ಹರ ಮಹಾದೇವ್, ಜೈ ಕುಬೇರ ದೇವ ಮಹಾರಾಜ್, ಜೈ ಬಜರಂಗಬಲಿ. ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? 33 ಕೋಟಿ ದೇವತೆಗಳ ಆಶೀರ್ವಾದದಿಂದ ನೀವು ತುಂಬಾ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಇಂದು ನಾವು ನಿಮಗಾಗಿ ಅತ್ಯಂತ ದೊಡ್ಡ ಸಂತಸದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ನೀವು ನನ್ನ ಭವಿಷ್ಯವಾಣಿಯನ್ನು ಕೊನೆವರೆಗೂ ನೋಡಿ. ಕೊನೆಗೆ ಯಾವ ದೊಡ್ಡ ಸಂತಸದ ಸುದ್ದಿ ಸಿಗಲಿದೆ ಎಂದು ತಿಳಿಯುತ್ತದೆ. 3 ಕಡೆಗಳಿಂದ 3 ದೊಡ್ಡ ಸಂತಸದ ಸುದ್ದಿಗಳು ಒಂದೇ ಬಾರಿಗೆ ಸಿಗುವ ಮುನ್ಸೂಚನೆಗಳು ಕಾಣಿಸುತ್ತಿವೆ. ಯಾವ ಆಸೆಗಾಗಿ ನೀವು ದೀರ್ಘಕಾಲದಿಂದ ಹಂಬಲಿಸುತ್ತಿದ್ದೀರೋ ಅದು ಈಡೇರುವ ಸಮಯ ನಿಧಾನವಾಗಿ ಹತ್ತಿರ ಬರುತ್ತಿರಬಹುದು. ಒಂದು ವೇಳೆ ನಿಮ್ಮ ರಾಶಿಯಲ್ಲಿ ಗ್ರಹಗಳ ಶುಭ ಪ್ರಭಾವವು ಮುಂದುವರಿದಿದ್ದರೆ ಮುಂಬರುವ ಸಮಯದಲ್ಲಿ ಜೀವನದ ದಿಕ್ಕು ಬದಲಾಯಿಸುವಂತ ಸಂದರ್ಭ ನಿಮಗೆ ಸಿಗಬಹುದು. ಸ್ನೇಹಿತರೆ, ಬನ್ನಿ ಇದನ್ನು ನಾವು ತಿಳಿದುಕೊಳ್ಳೋಣ. ಈ ಸಮಯದಲ್ಲಿ ನಿಮಗೆ ಸಿಗಲಿರುವ ಆ 3 ಶುಭ ಮುನ್ಸೂಚನೆಗಳು ಯಾವುವು ಮತ್ತು ಕೊನೆಗೆ ಯಾವೆಲ್ಲ ದೊಡ್ಡ ಸಂತಸದ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಬರಲಿವೆ ಎಲ್ಲವನ್ನು ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ. ಕೇವಲ ನೀವು ನಮ್ಮ ಭವಿಷ್ಯವಾಣಿಯನ್ನು ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ ಮತ್ತು ಮೊದಲಿನಿಂದ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ, ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಇದ್ದಕ್ಕಿದ್ದಂತೆ ಸಂಭವಿಸಲಿದೆ. ಅದನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ನಾನು ಬಯಸುವುದೇನೆಂದರೆ, ಮೊದಲನೆಯದಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ, ಜೈ ಬಜರಂಗಬಲಿ, ಹರ ಹರ ಮಹಾದೇವ್ ಎಂದು ಬರೆಯಿರಿ. ಏಕೆಂದರೆ ಬಜರಂಗಬಲಿಯ ಆಶೀರ್ವಾದದಿಂದ ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭ ಸಂತಸದ ಸುದ್ದಿಯೊಂದಿಗೆ ಸಿಗಲಿದೆ. ಮೊದಲನೆಯ ಸಂತಸದ ಸುದ್ದಿ ಧನ ಮತ್ತು ಪ್ರಗತಿಗೆ ಸಂಬಂಧಿಸಿದ್ದಾಗಿದೆ. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಮತ್ತು ಶುಕ್ರ ಗ್ರಹಗಳು ಶುಭ ಸ್ಥಾನಕ್ಕೆ ಬಂದಾಗ ನಿಂತು ಹೋದ ಕೆಲಸಗಳು ಮುಂದೆ ಸಾಗಲು ಪ್ರಾರಂಭಿಸುತ್ತವೆ. ಒಂದು ವೇಳೆ ದೀರ್ಘಕಾಲದಿಂದ ಹಣ, ಉದ್ಯೋಗ, ವ್ಯಾಪಾರ ಅಥವಾ ಯಾವುದೇ ದೊಡ್ಡ ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಈಗ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬದಲಾಗತೊಡಗಬಹುದು. ಅಂತ ಒಂದು ಸಮಯ ನಿರ್ಮಾಣವಾಗುತ್ತಿದೆ. ಅದನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಬಯಸುವುದೇನೆಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಹಣದ ಗಳಿಕೆ, ಹೊಸ ಆದಾಯದ ಅವಕಾಶ ಅಥವಾ ಕುಟುಂಬದಲ್ಲಿ ಆರ್ಥಿಕ ಸಬಲತೆಯ ಮುನ್ಸೂಚನೆಗಳು ಸಿಗಬಹುದು. ಕಠಿಣ ಪರಿಶ್ರಮದ ಫಲವು ನಿಧಾನವಾಗಿ ನಿಮ್ಮ ಮುಂದೆ ಬರಲಾರಂಭಿಸುತ್ತದೆ. ಇದನ್ನು ನೋಡಿ ನಿಮಗೆ ತುಂಬಾ ಆಶ್ಚರ್ಯವಾಗುತ್ತದೆ. ಸ್ನೇಹಿತರೆ, ಇಂದಿನ ಈ ಭವಿಷ್ಯವಾಣಿಯನ್ನು ನೀವು ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ ಮತ್ತು ಮೊದಲಿನಿಂದ ಹಿಡಿದು ತೀರಾ ಕೊನೆವರೆಗೂ ನೋಡಿ, ಏಕೆಂದರೆ ಮೊದಲ ಸಂತಸದ ಸುದ್ದಿಯಲ್ಲೇ ಧನ ಮತ್ತು ಉನ್ನತಿ ಯೋಗಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಇಂತಹ ಸಂತಸದ ಸುದ್ದಿ ನಿಮಗೆ ಸಿಗಲಿದೆ. ಎರಡನೆಯ ಸಂತಸದ ಸುದ್ದಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸುಧಾರಣೆ. ಅಂದರೆ ಅನೇಕ ಜನರ ಜೀವನದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ದೊಡ್ಡ ಸಂತಸದ ಸುದ್ದಿ ಬರಲಿದೆ. ಇದರೊಂದಿಗೆ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು, ಸಂಬಂಧಗಳಲ್ಲಿ ಮಧುರತೆ ಅಥವಾ ಯಾವುದೇ ಪ್ರೀತಿ ಪಾತ್ರ ವ್ಯಕ್ತಿಯಿಂದ ದೀರ್ಘಕಾಲದ ನಂತರ ಒಳ್ಳೆ ಸುದ್ದಿ ಸಿಗುವ ಎಲ್ಲ ಯೋಗಗಳು ಸಹ ಸೃಷ್ಟಿಯಾಗಬಹುದು. ಹೌದು ಸ್ನೇಹಿತರೆ, ಯಾವುದೇ ವಿಷಯದ ಬಗ್ಗೆ ಮನಸ್ಸು ಚಿಂತಿತವಾಗಿದ್ದರೆ ನಿಧಾನವಾಗಿ ಪರಿಹಾರ ಸಿಗುವ ಸಾಧ್ಯತೆಗಳು ಹೆಚ್ಚಾಗಬಹುದು. ಮನೆಯ ವಾತಾವರಣವು ಮೊದಲಿಗಿಂತ ಹೆಚ್ಚು ಸಕಾರಾತ್ಮಕವಾಗಿ ಕಂಡುಬರಬಹುದು. ಮನೆಯಲ್ಲಿ ಒಂದಲ್ಲ ಹಲವು ದೊಡ್ಡ ಸಂತಸದ ಸುದ್ದಿಗಳು ಬರಬಹುದು. ಇಂತಹ ಮುನ್ಸೂಚನೆಯನ್ನು ಬಜರಂಗಬಲಿಯು ನೀಡುತ್ತಿದ್ದಾರೆ. ನೋಡಿ, ನಾನು ನಿಮಗೆ ಏನನ್ನು ಹೇಳುತ್ತಿದ್ದೇನೋ ಅದನ್ನು ಹಾಗೆ ಸುಮ್ಮನೆ ಹೇಳುತ್ತಿಲ್ಲ. ಇದರ ಹಿಂದೆ ನಾನು ಅಪಾರ ಅಧ್ಯಯನ ಮಾಡಿದ್ದೇನೆ. ಇಲ್ಲಿವರೆಗೂ ನಿಮಗಾಗಿ ಕಠಿಣ ಪರಿಶ್ರಮ ಪಟ್ಟಿದ್ದೇನೆ. ಆ ಬಳಿಕವೇ ಇಂತಹ ದೊಡ್ಡ ಸಂತಸದ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಎರಡನೇ ಸಂತಸದ ಸುದ್ದಿಯು ಕುಟುಂಬ ಮತ್ತು ಸಂಬಂಧಗಳ ಕುರಿತಾಗಿದ್ದು ಅದನ್ನು ನಾನು ನಿಮಗೆ ಈಗಾಗಲೇ ತಿಳಿಸಿದ್ದೇನೆ. ಮತ್ತು ಮೂರನೇ ಸಂತಸದ ಸುದ್ದಿಯು ಎಲ್ಲಕ್ಕಿಂತ ದೊಡ್ಡ ಸಂತಸದ ಸುದ್ದಿಯಾಗಿದೆ. ಇದನ್ನು ಒಂದು ವೇಳೆ ತಮಾಷೆ ಎಂದು ಭಾವಿಸಿದರೆ ತುಂಬಾ ಪಶ್ಚಾತ್ತಾಪ ಪಡುತ್ತೀರಿ. ಗೌರವ ಮತ್ತು ಹೊಸ ಅವಕಾಶಗಳು ಅಷ್ಟೇ ಅಲ್ಲ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಣ, ಮನೆ, ವಾಹನ, ಇಲ್ಲಿವರೆಗೆ ವಿಭಿನ್ನ ರೀತಿಯ ಗೌರವ ಮತ್ತು ಅವಕಾಶಗಳು ಸಹ ನಿಮಗೆ ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ. ನೋಡಿ ಸ್ನೇಹಿತರೆ, ಸೂರ್ಯ ಮತ್ತು ಬುಧ ಗ್ರಹಗಳ ಶುಭ ಪ್ರಭಾವವು ವ್ಯಕ್ತಿಗೆ ಕೀರ್ತಿ, ಗೌರವ ಮತ್ತು ಹೊಸ ಅವಕಾಶಗಳನ್ನು ತಂದುಕೊಡುತ್ತದೆ ಎಂದು ನಂಬಲಾಗಿದೆ. ಮುಂಬರುವ ಸಮಯದಲ್ಲಿ ಅಂತ ಒಂದು ಅವಕಾಶ ಸಿಗಬಹುದು. ಅದು ನಿಮ್ಮ ಭವಿಷ್ಯದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಅಂತರಿಕ್ಷದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಗ್ರಹಗಳ ಸಂಚಾರ ನಡೆದಿದೆ. ಇಲ್ಲಿವರೆಗೆ 9 ಗ್ರಹಗಳಲ್ಲಿ 2 ಗ್ರಹಗಳಾದ ಶುಕ್ರ ಗ್ರಹ ಮತ್ತು ಮಂಗಳ ಗ್ರಹಗಳು ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನವಾಗಿವೆ. ಇದರಿಂದಾಗಿ ನಿಮ್ಮ ಭವಿಷ್ಯವು ಸಂಪೂರ್ಣವಾಗಿ ಬದಲಾಗಲಿದೆ. ಜನರು ನಿಮ್ಮ ಕೆಲಸವನ್ನು ಶ್ಲಾಘಿಸಬಹುದು.
ಒಂದು ವೇಳೆ ನೀವು ದೀರ್ಘಕಾಲದಿಂದ ಯಾವುದೇ ಯಶಸ್ಸಿಗಾಗಿ ಕಾಯುತ್ತಿದ್ದರೆ ತಾಳ್ಮೆಯನ್ನು ಕಾಯ್ದುಕೊಳ್ಳಿ ಮತ್ತು ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ, ಏಕೆಂದರೆ ಮುಂಬರುವ ಸಮಯವು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಮತ್ತು ಲಾಭದಾಯಕ ಸಮಯವಾಗಬಹುದು. ಇಂತಹ ಒಳ್ಳೆಯ ಸುದ್ದಿ ನಿಮಗೆ ಪದೇ ಪದೇ ಸಿಗುವುದಿಲ್ಲ, ಅಥವಾ ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಮೇಲೆ ಕರುಣೆ ತೋರಿವೆ. ಇದರಿಂದಾಗಿ ಇಷ್ಟು ದೊಡ್ಡ ಸಂತಸದ ಸುದ್ದಿಯು ನಿಮಗಾಗಿ ಅತ್ಯಂತ ಕಾತುರದಿಂದ ಕಾಯುತ್ತಿದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಸಾಕಷ್ಟು ಲಾಭದಾಯಕವಾಗಿದೆ. ಇದನ್ನು ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ. ನೆನಪಿನಲ್ಲಿಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂಬರುವ ಸಮಯವು ನಿಮಗೆ ಅತ್ಯಂತ ಲಾಭದಾಯಕವಾಗಿರುತ್ತದೆ. ಯಶಸ್ಸು ನಿಮ್ಮ ಕರ್ಮ, ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ನೀವು ಎಂದಿಗೂ ಬೇಸರ ಮಾಡಿಕೊಳ್ಳಬೇಡಿ ಮತ್ತು ನೆನಪಿನಲ್ಲಿಟ್ಟುಕೊಳ್ಳಿ, ಒಂದು ವೇಳೆ ನೀವು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಿದ್ದರೆ, ನಿರಂತರವಾಗಿ ಕಠಿಣ ಪರಿಶ್ರಮ ಪಡುತ್ತಿದ್ದರೆ, ಆಗ ನಿಮ್ಮ ಜೀವನದಲ್ಲಿ ಸಂತೋಷವು ಅತ್ಯಂತ ಶೀಘ್ರವಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಬರಲಿದೆ. ಒಂದು ಉಪಾಯವನ್ನು ನಾನು ನಿಮಗೆ ಹೇಳುತ್ತೇನೆ. ನಾಳೆ ಬೆಳಿಗ್ಗೆ ದೇವರ ಸ್ಮರಣೆ ಇತ್ಯಾದಿಗಳನ್ನು ಮಾಡಿದ ನಂತರ ಭಗವಾನ್ ಶ್ರೀಹರಿ, ವಿಷ್ಣು ಮತ್ತು ಮಾತಾ ಲಕ್ಷ್ಮೀ ದೇವಿಯನ್ನು ಸ್ಮರಿಸಬೇಕು. ಇದರೊಂದಿಗೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಬೇಕು ಮತ್ತು ಯಾರಾದರೂ ಅಗತ್ಯವಿರುವ ವ್ಯಕ್ತಿಗೆ ನಿಮ್ಮ ಶಕ್ತ್ಯಾನುಸಾರ ದಾನ ಮಾಡಬೇಕು. ಅಷ್ಟೇ ಅಲ್ಲ, ಒಂದು ವೇಳೆ ನೀವು ಹನುಮಾನ್ ಚಾಲಿಸವನ್ನು ಪಠಿಸಿದರೆ ಮತ್ತು ಹನುಮಂತನ ಪೂಜೆ ಆರಾಧನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಒಂದಕ್ಕಿಂತ ಒಂದು ಮಿಗಿಲಾದ ಸಂತಸದ ಸುದ್ದಿಗಳು ಬರುತ್ತವೆ ಮತ್ತು ಹನುಮಂತನ ನೇರ ಆಶೀರ್ವಾದವು ನಿಮಗೆ ಲಭಿಸುತ್ತದೆ. ನೋಡಿ, ನಾನು ಬಯಸುವುದೇನೆಂದರೆ ದೇವರು ನಿಮ್ಮ ಜೀವನದಲ್ಲೂ ಸುಖ, ಸಮೃದ್ಧಿ ಮತ್ತು ಯಶಸ್ಸಿನ ಹೊಸ ಬಾಗಿಲುಗಳನ್ನು ತೆರೆಯಲಿ. ಒಂದು ವೇಳೆ ನಿಮಗೆ ಇಂದಿನ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂಬರುವ ಸಮಯವು ನಿಮ್ಮ ಜೀವನದ ಅತ್ಯಂತ ವಿಶೇಷ ಹಾಗೂ ಲಾಭದಾಯಕ ಸಮಯ ಎಂದು ಸಾಬೀತಾಗಲಿದೆ. ಒಂದಲ್ಲ ಒಂದರ ಜೊತೆಗೆ 3 ಸ್ಥಳಗಳಿಂದ ಧನ ಪ್ರಾಪ್ತಿಯಾಗಲಿವೆ ಮತ್ತು ಲಕ್ಷಾಂತರ ರೂಪಾಯಿಗಳ ಲಾಭವಾಗಲಿದೆ. ಅದರೊಂದಿಗೆ 3 ದೊಡ್ಡ ಸಂತಸದ ಸುದ್ದಿಗಳು ಸಿಗಲಿವೆ ಮತ್ತು ಅಪಾರ ಹಣ ಸಿಗಲಿದೆ. ಬ್ರಹ್ಮಾಂಡದ ಶಕ್ತಿಯ ಮುನ್ಸೂಚನೆಯಾಗಿದೆ. ನಾನು ತಮಾಷೆ ಮಾಡುತ್ತಿಲ್ಲ, ನಿಜವನ್ನು ಹೇಳುತ್ತಿದ್ದೇನೆ. ಆದರೆ ನೆನಪಿಡಿ, ಇಂದಿನ ದಿನಗಳಲ್ಲಿ ಜನರು ಯಾವಾಗಲೂ ಒಬ್ಬರನ್ನೊಬ್ಬರು ಹೋಲಿಕೆ ಮಾಡಿಕೊಳ್ಳುತ್ತಾರೆ. ಆದರೆ ಒಂದು ವೇಳೆ ನೀವು ನಿಮ್ಮ ಆತ್ಮಬಲ ಅಥವಾ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಂಡರೆ ನೀವು ಎಂದಿಗೂ ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಿಲ್ಲ. ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿ ರಂಗದಲ್ಲೂ ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಮತ್ತು ಕಠಿಣ ಪರಿಶ್ರಮದ ಬಲದಿಂದ ನೀವು ಹೆಚ್ಚು ಹೆಸರನ್ನು ಗಳಿಸುತ್ತೀರಿ. ಅದರ ನಂತರವೇ ಜನರು ನಿಮಗೆ ಗೌರವವನ್ನು ನೀಡುತ್ತಾರೆ. ನೋಡಿ, ಪ್ರಸ್ತುತ ನಡೆಯುತ್ತಿರುವ ಸಮಯವು ನಿಮಗಾಗಿ ಸ್ವಲ್ಪ ಕಷ್ಟದ ಸಮಯವಾಗಿದೆ. ಸ್ವಲ್ಪ ಸೂಕ್ಷ್ಮವಾದ ಸಮಯವು ನಡೆಯುತ್ತಿದೆ. ಆದರೆ ಸಮಯ ಮುಂದೆ ಸಾಗಿದಂತೆಲ್ಲ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯವು ಬರಲಾರಂಭಿಸುತ್ತದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ಸಂಪೂರ್ಣವಾಗಿ ನಿಜ. ಆದ್ದರಿಂದ ನಾನು ಬಯಸುವುದೇನೆಂದರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಜೊತೆಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಏಕೆಂದರೆ ಇಲ್ಲಿಂದ ಮುಂದೆ ನಾವು ನಿಮಗೆ ಅತ್ಯಂತ ವಿಶೇಷ ಮತ್ತು ಪ್ರಮುಖವಾದ ರಾಶಿ ಫಲದ ಬಗ್ಗೆ ಹೇಳಲಿದ್ದೇವೆ. ಇದನ್ನು ತಿಳಿದುಕೊಳ್ಳುವುದು ಸಹ ಅತ್ಯಂತ ಅವಶ್ಯಕವಾಗಿದೆ. ಆದರೆ ಅದಕ್ಕಿಂತ ಮುಂಚೆ ಯಾವ ಭಕ್ತರು ತಮ್ಮ ಮೇಲೆ 33 ಕೋಟಿ ದೇವತೆಗಳ ಆಶೀರ್ವಾದವನ್ನು ಬಯಸುತ್ತಾರೋ ಅವರು ಮೊದಲು ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಬಾರಿ ಥ್ಯಾಂಕ್ ಯು ಗುರುದೇವ, ಜೈ ಬಜರಂಗಬಲಿ, ಹರ ಹರ ಮಹಾದೇವ್ ಎಂದು ಖಂಡಿತವಾಗಿಯೂ ಬರೆಯಿರಿ. ಇದರಿಂದ ನಿಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಮತ್ತು ಎಲ್ಲಾ ದೇವತೆಗಳ ಆಶೀರ್ವಾದವು ನಿಮ್ಮ ಮೇಲೆ ಲಭಿಸುತ್ತದೆ. ಸ್ನೇಹಿತರೆ, ಮಾಹಿತಿಗಾಗಿ ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ, ಯಾವುದೇ ಪ್ರಭಾವಶಾಲಿ ವ್ಯಕ್ತಿ ಭೇಟಿಯಾಗುವ ಸಾಧ್ಯತೆ ಇದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕರ್ಮಗಳು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತವೆ. ಯಾವುದೇ ಸಾಮಾಜಿಕ ಅಥವಾ ಧಾರ್ಮಿಕ ಕಾರ್ಯಕ್ರಮದ ಜವಾಬ್ದಾರಿ ಸಿಗಬಹುದು. ಅದನ್ನು ನೀವು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪೂರ್ಣಗೊಳಿಸುವಿರಿ. ನಿಮ್ಮ ಸಹಕಾರದಿಂದ ಮಕ್ಕಳ ಯಾವುದೇ ಸಮಸ್ಯೆಗೆ ಪರಿಹಾರವೂ ಸಿಗಬಹುದು. ಅದರ ಜೊತೆ ಇದ್ದಕ್ಕಿದ್ದಂತೆ ಯಾವುದೇ ಖರ್ಚು ಬರುವುದರಿಂದ ನಿಮ್ಮ ಬಜೆಟ್ ಏರುಪೇರಾಗಬಹುದು. ಆದರೆ ಖರ್ಚಿನ ಮೇಲೆ ನಿಯಂತ್ರಣವಿರಲಿ. ಕೋಪ ಮತ್ತು ಹಠದ ಬದಲು ಶಾಂತವಾಗಿ ಮಾತನಾಡುವುದರಿಂದ ತೊಂದರೆಗಳು ಶೀಘ್ರದಲ್ಲೇ ದೂರವಾಗುತ್ತವೆ. ಯಾವುದೇ ಯೋಜನೆ ಮೇಲೆ ಕೆಲಸ ಪ್ರಾರಂಭಿಸುವ ಮೊದಲು ಅದರ ಬಗ್ಗೆ ಚೆನ್ನಾಗಿ ಆಲೋಚಿಸಿ ನಿರ್ಧಾರ ಮಾಡಿ. ನೋಡಿ, ವ್ಯಾಪಾರದ ಪರಿಸ್ಥಿತಿಯಲ್ಲಿ ಸುಧಾರಣೆ ಬರಲಿದೆ. ಆದರೆ ಇತರ ಉದ್ಯಮಿಗಳ ಜೊತೆ ಸ್ಪರ್ಧೆಯು ಮುಂದುವರಿಯುತ್ತದೆ. ವ್ಯಾಪಾರ ಮಾಡುವ ಮಹಿಳೆಯರಿಗೆ ಈ ಸಮಯವು ಅತ್ಯಂತ ಉತ್ತಮವಾಗಿರುತ್ತದೆ. ನಿಮ್ಮ ಕಾರ್ಯಯೋಜನೆ ಹೆಚ್ಚಿನ ಮಾಹಿತಿಯನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಬೇಡಿ. ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು ಸಿಗಬಹುದು. ಮನೆಯಲ್ಲಿ ಸುಖ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ.
ಕುಟುಂಬ ಮತ್ತು ಮಕ್ಕಳೊಂದಿಗೆ ಸಮಯ ಕಳೆಯುವ ನಿಮ್ಮ ನಿರ್ಧಾರ ಸರಿಯಾಗಿರುತ್ತದೆ. ಮನರಂಜನೆಗೆ ಸಂಬಂಧಿಸಿದ ಯಾವುದೇ ಕಾರ್ಯಕ್ರಮವು ರೂಪಿತವಾಗಬಹುದು. ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಪೂರ್ಣ ಶಕ್ತಿಯಿಂದ ಕೂಡಿರುತ್ತೀರಿ. ನಿಯಮಿತವಾಗಿ ವ್ಯಾಯಾಮ ಮತ್ತು ಯೋಗ ಮಾಡುತ್ತೀರಿ. ಇದು ನಿಮಗೆ ತುಂಬಾ ಒಳ್ಳೆಯ ವಿಷಯವಾಗಿದೆ. ಸ್ನೇಹಿತರೆ, ಇಂದು ಹೊಸ ಸಾಧ್ಯತೆಗಳು ಮುಂಭಾಗಕ್ಕೆ ಬರುತ್ತವೆ. ಏನಾದರೂ ಹೊಸದನ್ನು ಕಲಿಯುವ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಆರಂಭವಾಗಬಹುದು. ಕುಟುಂಬದ ಯಾವುದೇ ಸದಸ್ಯರ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಅಥವಾ ಹೊಸ ವೃತ್ತಿ ಜೀವನದ ಆರಂಭದಿಂದ ಸಂತೋಷ ಸಿಗುತ್ತದೆ ಹಾಗೂ ಬಜೆಟ್ ತಯಾರಿಸಲು ಮತ್ತು ಉಳಿತಾಯದ ಹೊಸ ಮಾರ್ಗಗಳನ್ನು ಪ್ರಾರಂಭಿಸಲು ಈ ದಿನವು ನಿಜವಾಗಿಯೂ ಉತ್ತಮವಾಗಿದೆ. ಸ್ನೇಹಿತರೆ, ಪ್ರಾಯೋಗಿಕ ಆಲೋಚನೆಯೊಂದಿಗೆ ತೆಗೆದುಕೊಂಡ ನಿರ್ಧಾರಗಳು ಮುಂದೆ ಹೋಗಿ ಆರ್ಥಿಕ ಭದ್ರತೆಯನ್ನು ನೀಡುತ್ತವೆ. ಶಿಕ್ಷಣ, ಸಂಶೋಧನೆ ಅಥವಾ ಆರಂಭಿಕ ಹಂತದ ನಿರ್ವಹಣೆಗೆ ಸಂಬಂಧಿಸಿದ ಜನರಿಗೆ ಮುಂದೆ ಬೆಳೆಯುವ ಅವಕಾಶ ಸಿಗುತ್ತದೆ. ಅದರೊಂದಿಗೆ ಕಚೇರಿಯಲ್ಲಿ ಹೊಸ ವಿಷಯಗಳನ್ನು ಕಲಿಯುವ ಮತ್ತು ಸೂಕ್ಷ್ಮವಾಗಿ ಕೆಲಸ ಮಾಡುವಂಥ ಯಾವುದೇ ಯೋಜನೆಯು ಸಿಗಬಹುದು. ಬ್ಯಾಂಕಿಂಗ್ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಜನರು ಡೇಟಾವನ್ನು ನಿರ್ವಹಿಸುವಾಗ ನಿಖರತೆಯನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶ ಸಿಗಬಹುದು. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ, ನಂಬಿಕೆ ಮತ್ತು ಗಾಂಭೀರ್ಯ ಹೆಚ್ಚಾಗುತ್ತದೆ. ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಜನರು ಒಬ್ಬರನ್ನೊಬ್ಬರು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವಸರದಲ್ಲಿ ದೊಡ್ಡ ಭರವಸೆಗಳನ್ನು ಕೊಡುವ ಬದಲು ಸಂಬಂಧದ ಗಟ್ಟಿ ಅಡಿಪಾಯವನ್ನು ನಿರ್ಮಿಸುವುದರ ಕಡೆ ಗಮನ ಕೊಡಿ. ಮಾತುಕತೆಯಲ್ಲಿ ಚಂಚಲತೆಗಿಂತ ಹೆಚ್ಚಾಗಿ ತಿಳುವಳಿಕೆ ಮತ್ತು ಗೌರವ ಕಂಡುಬರುತ್ತದೆ. ನೋಡಿ, ಆಹಾರ ಪದ್ಧತಿಯಲ್ಲಿ ತಾಜಾ ತರಕಾರಿಗಳು, ಹಣ್ಣುಗಳು ಮತ್ತು ಇಡೀ ಧಾನ್ಯಗಳನ್ನು ಸೇರಿಸಿ. ದೇಹದಲ್ಲಿ ವಿಟಮಿನ್ಗಳು ಮತ್ತು ಮಿನರಲ್ಗಳ ಕೊರತೆ ನಿರ್ಲಕ್ಷಿಸಬೇಡಿ. ಸ್ನೇಹಿತರೆ, ಪರ್ಯಾಪ್ತ ನಿದ್ರೆ ತೆಗೆದುಕೊಳ್ಳಿ. ಪ್ರಕೃತಿಯ ಮಧ್ಯೆ ಸಮಯ ಕಳೆಯುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮನಸ್ಸು ತುಂಬಾ ತಾಜಾತನದಿಂದ ಕೂಡಿರುತ್ತದೆ. ಬೆಳಿಗ್ಗೆ ಮಕ್ಕಳಿಂದ ಸಹಕಾರ ಸಿಗುತ್ತದೆ, ಆದಾಯದಲ್ಲಿ ಸುಧಾರಣೆಯಾಗುತ್ತದೆ ಮತ್ತು ನೀವು ಸಾಕಷ್ಟು ಉತ್ತಮವಾಗಿ ಭಾವಿಸುತ್ತೀರಿ ಹಾಗೂ ಚಿಂತೆಗಳಿಂದ ಮುಕ್ತಿ ಸಿಗುತ್ತದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ ಈ ಸಮಯವು ನಿಮಗಾಗಿ ನಿಜವಾಗಿಯೂ ತುಂಬಾ ಉತ್ತಮವಾಗಿದೆ. ಮಂತನ ಕೃಪೆ ನೇರವಾಗಿ ನಿಮ್ಮ ಮೇಲಿದೆ. ಆದ್ದರಿಂದ ಈಗ ನೀವು ಹೆಚ್ಚು ಸಂತೋಷದಿಂದ ಇರಬೇಕು. ನೀವು ಕೋಪಗೊಳ್ಳಬಾರದು, ಏಕೆಂದರೆ ಮುಂಬರುವ ಸಮಯವು ನಿಮಗಾಗಿ ತುಂಬಾ ಭವ್ಯವಾಗಿರುತ್ತದೆ. ಸ್ನೇಹಿತರೆ, ಮಾಹಿತಿಗಾಗಿ ನಾನು ನಿಮಗೆ ಹೇಳಬಯಸುತ್ತೇನೆ, ಲಾಂಛನಕಾರಿಯಾದ ಮತ್ತು ನಿಮಗೆ ಶಾಂತಿ ನೀಡುವಂತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಇಂದು ಯಾವುದೇ ಪಾರ್ಟಿಯಲ್ಲಿ ನಿಮ್ಮ ಭೇಟಿ ಯಾರಾದರೂ ಆರ್ಥಿಕ ರಂಗವನ್ನು ಬಲಪಡಿಸಲು ನಿಮಗೆ ಪ್ರಮುಖ ಸಲಹೆ ನೀಡುವಂತ ವ್ಯಕ್ತಿಯೊಂದಿಗೆ ಆಗಬಹುದು. ಕೌಟುಂಬಿಕ ರಂಗದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಆದ್ದರಿಂದ ಯೋಚಿಸಿ, ತೂಕಬದ್ಧವಾಗಿ ಮಾತನಾಡಿ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಸ್ವಲ್ಪ ತೊಂದರೆ ಉಂಟಾಗಬಹುದು. ಕಚೇರಿಯಲ್ಲಿ ಯಾರಾದರೂ ನಿಮಗೆ ಏನಾದರೂ ಒಳ್ಳೆಯ ವಿಷಯ ಅಥವಾ ಸುದ್ದಿಯನ್ನು ನೀಡಬಹುದು. ಒಂದು ವೇಳೆ ನಿಮ್ಮ ಸಂಗಾತಿಯ ಕಡೆಯಿಂದ ಸಿಗುವ ಒತ್ತಡದ ಕಾರಣದಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆಯೂ ಇರಬಹುದು. ನೋಡಿ, ನಾನು ಒಂದು ಪರಿಹಾರವನ್ನು ನಿಮಗೆ ಹೇಳುತ್ತೇನೆ. ಉತ್ತಮ ಪ್ರೇಮ ಸಂಬಂಧಗಳಿಗಾಗಿ ಹಸುವಿಗೆ ಆಲೂಗಡ್ಡೆಯ ಮೇಲೆ ಅರಿಶಿಣವನ್ನು ಹಚ್ಚಿ ತಿನ್ನಿಸಿ. ಸ್ನೇಹಿತರೆ, ನಿಮ್ಮನ್ನು ನೀವೇ ಹೆಚ್ಚು ಆಶಾವಾದಿಗಳಾಗಲು ಪ್ರೇರೇಪಿಸಿಕೊಳ್ಳಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬಹುದು ಮತ್ತು ನಡವಳಿಕೆ ಮೃದುವಾಗುವುದು ಮಾತ್ರವಲ್ಲದೆ ಭಯ, ಅಸೂಯೆ ಮತ್ತು ದ್ವೇಷದಂಥ ನಕಾರಾತ್ಮಕ ಮನೋಭಾವನೆಗಳಲ್ಲೂ ಇಳಿಕೆ ಕಂಡುಬರುತ್ತದೆ. ನೀವು ಹಿಂದೆಂದೂ ಯೋಚಿಸದಂಥ ಮೂಲಗಳಿಂದ ಹಣವನ್ನು ಗಳಿಸಬಹುದು. ನಿಮ್ಮ ಆಸಕ್ತಿದಾಯಕ ಸೃಜನಶೀಲತೆಯು ಇಂದು ನಿಮ್ಮ ಮನೆಯ ವಾತಾವರಣವನ್ನು ಆಹ್ಲಾದಕರವಾಗಿಸುತ್ತದೆ. ನಿಮ್ಮ ಪ್ರೀತಿಪಾತ್ರರ ಜೊತೆ ಸೇರಿದಿದ್ದರೆ ತೊಂದರೆ ಅನುಭವಿಸುವಿರಿ. ಇದು ಆ ಅತ್ಯುತ್ತಮ ದಿನಗಳಲ್ಲಿ ಒಂದಾಗಿದೆ. ಯಾವಾಗ ನೀವು ಕೆಲಸದ ಕ್ಷೇತ್ರದಲ್ಲಿ ಉತ್ತಮವಾಗಿ ಭಾವಿಸುತ್ತೀರೋ, ಇಂದು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕೆಲಸವನ್ನು ಪ್ರಶಂಸಿಸುತ್ತಾರೆ ಮತ್ತು ನಿಮ್ಮ ಬಾಸ್ ಕೂಡ ನಿಮ್ಮ ಕೆಲಸದಿಂದ ಸಂತೋಷ ಪಡುತ್ತಾರೆ. ಉದ್ಯಮಿಗಳು ಕೂಡ ಇಂದು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸಬಹುದು. ಪ್ರಮುಖ ಜನರೊಂದಿಗೆ ಮಾತುಕತೆ ನಡೆಸುವಾಗ ನಿಮ್ಮ ಮಾತುಗಳನ್ನು ಸೂಕ್ಷ್ಮವಾಗಿ ಆರಿಸಿ. ಇಲ್ಲದಿದ್ದರೆ ನಿಮ್ಮ ಜೀವನ ಸಂಗಾತಿಯ ಮೇಲೆ ಕೋಪಗೊಳ್ಳಬಹುದು, ಏಕೆಂದರೆ ನೀವು ಅವರಿಗೆ ನೀಡಿದ ಭರವಸೆ ಯಾವುದೇ ವಿಷಯವನ್ನು ಮರೆತಿದ್ದೀರಿ. ಒಂದು ಪರಿಹಾರವನ್ನು ನಾನು ನಿಮಗೆ ನೀಡುತ್ತಾ ಇದ್ದೇನೆ. ಗಣೇಶನ ದೇವಸ್ಥಾನದಲ್ಲಿ ಹೆಸರು ಕಾಳಿನ ಲಾಡುಗಳನ್ನು ನೈವೇದ್ಯ ಮಾಡಿ ಮತ್ತು ಮಕ್ಕಳಿಗೂ ಹಂಚಿ. ಇದರಿಂದ ಪ್ರೇಮ ಜೀವನವು ತುಂಬಾ ಚೆನ್ನಾಗಿ ಇರುತ್ತದೆ. ಹಾಗಾದರೆ ಸ್ನೇಹಿತರೆ, ಇಂದಿಗೆ ಇಷ್ಟೇ. ಮುಂದಿನ ಇಂಥ ಒಂದು ಪ್ರಮುಖ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಕಾಳಜಿಯನ್ನು ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.